ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನವನ್ನು ಮೂಡಿಸಿರುವಂಥದ್ದು. ಇಷ್ಟು ದೊಡ್ಡ ಉದ್ಯಮಿ ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದೆ. ಡಿಪ್ರೆಷನ್ ಇತ್ತ ಅಥವಾ ಆತಂಕದಲ್ಲಿ ಈ ರೀತಿ ಏನಾದರೂ ಮಾಡಿಕೊಂಡ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ಈ ಒಂದು ಘಟನೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮನೋಶಾಸ್ತ್ರಜ್ಞ ತಜ್ಞರಾದಂತಹ ಡಾಕ್ಟರ್ ಮಾಲಾ ಮುರಳೀಧರ್ ಅವರಿದ್ದಾರೆ. ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ನಮಸ್ತೆ. ಸಿ.ಜೆ. ರಾಯ್ ಅವರ ವಿಚಾರ ಗೊತ್ತಾಗಿರುತ್ತೆ. ಈ ರೀತಿಯ ಆತ್ಮಹತ್ಯೆ ಪ್ರಕರಣಗಳು ಯಾಕಾಗುತ್ತೆ? ಏನು ಕಾರಣದಿಂದ ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು? ಏನಕ್ಕಾಗಿ ಈ ಥರ ಆಗುತ್ತೆ ಅಂತ? ನಮಸ್ಕಾರಮ್ಮ. ನಮ್ಮ ಒಂದು ಅನುಭವದಲ್ಲಿ, ಎಕ್ಸ್ಪೀರಿಯನ್ಸಲ್ಲಿ ಆತ್ಮಹತ್ಯೆ ಅಥವಾ ಸ್ಟ್ರೆಸ್, ಮಾನಸಿಕ ದುಗುಡ, ಮಾನಸಿಕ ಒತ್ತಡಗಳು ಒಂದು ವಯಸ್ಸು, ಅಂತಸ್ತು, ಹುದ್ದೆ ನೋಡ್ಕೊಂಡು ಬರಲ್ಲ. ಅಂದರೆ ಅದು ಭಾವನಾತ್ಮಕವಾಗಿ ನಾವು ಯಾವ ರೀತಿ ನಾವು ನಮ್ಮ ಒಂದು ಸ್ಟ್ರೆಂತನ್ನು ಬೆಳೆಸ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ಹತ್ರ ಎಷ್ಟೋ ಜನ ನಮ್ಮ ಕ್ಲಿನಿಕ್ಗೆ, ಹಾಸ್ಪಿಟಲ್ಗೆ ಬರೋ ಒಂದು ಕ್ಲೈಂಟ್ಸು, ಪೇಷಂಟ್ಸ್ ಏನಂತಂದರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ವೆರಿ ಹೈಲಿ ಎಜುಕೇಟೆಡ್. ತುಂಬ ಒಳ್ಳೆ ಹುದ್ದೆಗಳಲ್ಲಿರ್ತಾರೆ, ತುಂಬ ಒಳ್ಳೆ ವಿದ್ಯೆ ಓದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಈ ಡಿಪ್ರೆಷನ್ ಅನ್ನೋದು, ಆ್ಯಂಗ್ಸೈಟಿ ಇರೋದು ಕಾಡ್ತಾ ಇರುತ್ತೆ. ಬಟ್ ಏನು ಅಂದರೆ ತುಂಬ ವೆರಿ ಸ್ಯಾಡ್ಲಿ ಇದು ಹೊರಗಡೆ ಜನಕ್ಕೆ ನಾವು ತೋರ್ಪಡಿಸ್ಕೊಳಲ್ಲ, ಅದು ಕಾಣಿಸಲ್ಲ. ಇವಾಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದರೆ ಹೊರಗಡೆ ಅವ್ರಿಗೆ ಕಾಣುತ್ತೆ, ಏನೋ ಜ್ವರ ಇದೆ ಅಥವಾ ಏನೋ ಕೈಕಾಲು ಮುರಿದಿದೆ, ಏನೋ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಮಾನಸಿಕ ದುಗುಡ ಅಥವಾ ಒತ್ತಡ ಅನ್ನೋದು, ಡಿಪ್ರೆಷನ್ ಆಗಲಿ, ಏನೋ ಒಂದು ಮಾನಸಿಕ ಕಾಯಿಲೆ ಆಗಲಿ, ಸಾಕಷ್ಟು ಒಂದು ತೀವ್ರ ಮಟ್ಟಕ್ಕೆ ಹೋಗೋ ತನಕ ಹೊರಗಡೆ ಗೊತ್ತಾಗಲ್ಲ. ಜನಗಳು ಒಳಗಡೆನೇ ಇಟ್ಕೊಂಡು ಒದ್ದಾಡ್ತಾರೆ, ಒಳಗಡೆನೇ ಅದನ್ನು ಸಪ್ರೆಸ್ ಅಂತ ಹೇಳ್ತೀವಿ, ಒತ್ತಿಡ್ತಾರೆ. ಯಾಕಂದರೆ ಜನಗಳಿಗೆ ಗೊತ್ತಾದರೆ ಏನು ಅಂದ್ಕೊತಾರೆ, ಇದು ಯಾರ ಹತ್ರ ಮಾತಾಡೋಂಗಿಲ್ಲ, ಯಾರ ಹತ್ರ ಹಂಚ್ಕೊಳ್ಳೋಂಗಿಲ್ಲ ಅನ್ನೋದು ಸಾಕಷ್ಟು ನಾವು ಕಂಡು ಬರ್ತೀವಿ. ಫಸ್ಟ್ ಟೈಮ್ ನಮ್ಮ ಥೆರಪಿ ಕ್ಲಿನಿಕ್ಕಿಗೆ ಬಂದಾಗ ಫಸ್ಟ್ ಟೈಮ್ ಅವ್ರು ಮಾತಾಡೋ ಅಂಥ ಒಂದು ಇದಿರುತ್ತೆ. ಅಂದರೆ ದ್ಯಾಟ್ ಈಸ್ ದ ಫಸ್ಟ್ ಟೈಮ್ ದೇ ರಿವೀಲ್, ಈ ಥರ ಆಗ್ತಾ ಇದೆ ನನಗೆ ಅಂತ ಅವಾಗ ಹೇಳ್ಕೊತಾರೆ. ಸೊ ಈ ಥರ ಒಂದು ವೆರಿ ಸ್ಯಾಡ್ಲಿ ನಮ್ಮ ಒಂದು ಸೊಸೈಟಿಲಿ, ನಮ್ಮ ಒಂದು ಸಮಾಜದಲ್ಲಿ ಆ ಒಂದು ಫ್ರೀಡಮ್ ಇಲ್ಲ. ಇನ್ನೂ ಬರಬೇಕದು. ಆ ಮಾನಸಿಕ ಒಂದು ವಿಷಯಗಳನ್ನು ಮನಸ್ಸು ಬಿಚ್ಚಿ ಮಾತಾಡೋ ಅಂಥ ಒಂದು ಶಕ್ತಿ ನಮಗೆಲ್ಲ ಬರಬೇಕು. ಅದು ನನ್ನ ಒಂದು ಅನಿಸಿಕೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನವನ್ನು ಮೂಡಿಸಿರುವಂಥದ್ದು. ಇಷ್ಟು ದೊಡ್ಡ ಉದ್ಯಮಿ ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದೆ. ಡಿಪ್ರೆಷನ್ ಇತ್ತ ಅಥವಾ ಆತಂಕದಲ್ಲಿ ಈ ರೀತಿ ಏನಾದರೂ ಮಾಡಿಕೊಂಡ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ಈ ಒಂದು ಘಟನೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮನೋಶಾಸ್ತ್ರಜ್ಞ ತಜ್ಞರಾದಂತಹ ಡಾಕ್ಟರ್ ಮಾಲಾ ಮುರಳೀಧರ್ ಅವರಿದ್ದಾರೆ. ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ನಮಸ್ತೆ. ಸಿ.ಜೆ. ರಾಯ್ ಅವರ ವಿಚಾರ ಗೊತ್ತಾಗಿರುತ್ತೆ. ಈ ರೀತಿಯ ಆತ್ಮಹತ್ಯೆ ಪ್ರಕರಣಗಳು ಯಾಕಾಗುತ್ತೆ? ಏನು ಕಾರಣದಿಂದ ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು? ಏನಕ್ಕಾಗಿ ಈ ಥರ ಆಗುತ್ತೆ ಅಂತ? ನಮಸ್ಕಾರಮ್ಮ. ನಮ್ಮ ಒಂದು ಅನುಭವದಲ್ಲಿ, ಎಕ್ಸ್ಪೀರಿಯನ್ಸಲ್ಲಿ ಆತ್ಮಹತ್ಯೆ ಅಥವಾ ಸ್ಟ್ರೆಸ್, ಮಾನಸಿಕ ದುಗುಡ, ಮಾನಸಿಕ ಒತ್ತಡಗಳು ಒಂದು ವಯಸ್ಸು, ಅಂತಸ್ತು, ಹುದ್ದೆ ನೋಡ್ಕೊಂಡು ಬರಲ್ಲ. ಅಂದರೆ ಅದು ಭಾವನಾತ್ಮಕವಾಗಿ ನಾವು ಯಾವ ರೀತಿ ನಾವು ನಮ್ಮ ಒಂದು ಸ್ಟ್ರೆಂತನ್ನು ಬೆಳೆಸ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ಹತ್ರ ಎಷ್ಟೋ ಜನ ನಮ್ಮ ಕ್ಲಿನಿಕ್ಗೆ, ಹಾಸ್ಪಿಟಲ್ಗೆ ಬರೋ ಒಂದು ಕ್ಲೈಂಟ್ಸು, ಪೇಷಂಟ್ಸ್ ಏನಂತಂದರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ವೆರಿ ಹೈಲಿ ಎಜುಕೇಟೆಡ್. ತುಂಬ ಒಳ್ಳೆ ಹುದ್ದೆಗಳಲ್ಲಿರ್ತಾರೆ, ತುಂಬ ಒಳ್ಳೆ ವಿದ್ಯೆ ಓದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಈ ಡಿಪ್ರೆಷನ್ ಅನ್ನೋದು, ಆ್ಯಂಗ್ಸೈಟಿ ಇರೋದು ಕಾಡ್ತಾ ಇರುತ್ತೆ. ಬಟ್ ಏನು ಅಂದರೆ ತುಂಬ ವೆರಿ ಸ್ಯಾಡ್ಲಿ ಇದು ಹೊರಗಡೆ ಜನಕ್ಕೆ ನಾವು ತೋರ್ಪಡಿಸ್ಕೊಳಲ್ಲ, ಅದು ಕಾಣಿಸಲ್ಲ. ಇವಾಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದರೆ ಹೊರಗಡೆ ಅವ್ರಿಗೆ ಕಾಣುತ್ತೆ, ಏನೋ ಜ್ವರ ಇದೆ ಅಥವಾ ಏನೋ ಕೈಕಾಲು ಮುರಿದಿದೆ, ಏನೋ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಮಾನಸಿಕ ದುಗುಡ ಅಥವಾ ಒತ್ತಡ ಅನ್ನೋದು, ಡಿಪ್ರೆಷನ್ ಆಗಲಿ, ಏನೋ ಒಂದು ಮಾನಸಿಕ ಕಾಯಿಲೆ ಆಗಲಿ, ಸಾಕಷ್ಟು ಒಂದು ತೀವ್ರ ಮಟ್ಟಕ್ಕೆ ಹೋಗೋ ತನಕ ಹೊರಗಡೆ ಗೊತ್ತಾಗಲ್ಲ. ಜನಗಳು ಒಳಗಡೆನೇ ಇಟ್ಕೊಂಡು ಒದ್ದಾಡ್ತಾರೆ, ಒಳಗಡೆನೇ ಅದನ್ನು ಸಪ್ರೆಸ್ ಅಂತ ಹೇಳ್ತೀವಿ, ಒತ್ತಿಡ್ತಾರೆ. ಯಾಕಂದರೆ ಜನಗಳಿಗೆ ಗೊತ್ತಾದರೆ ಏನು ಅಂದ್ಕೊತಾರೆ, ಇದು ಯಾರ ಹತ್ರ ಮಾತಾಡೋಂಗಿಲ್ಲ, ಯಾರ ಹತ್ರ ಹಂಚ್ಕೊಳ್ಳೋಂಗಿಲ್ಲ ಅನ್ನೋದು ಸಾಕಷ್ಟು ನಾವು ಕಂಡು ಬರ್ತೀವಿ. ಫಸ್ಟ್ ಟೈಮ್ ನಮ್ಮ ಥೆರಪಿ ಕ್ಲಿನಿಕ್ಕಿಗೆ ಬಂದಾಗ ಫಸ್ಟ್ ಟೈಮ್ ಅವ್ರು ಮಾತಾಡೋ ಅಂಥ ಒಂದು ಇದಿರುತ್ತೆ. ಅಂದರೆ ದ್ಯಾಟ್ ಈಸ್ ದ ಫಸ್ಟ್ ಟೈಮ್ ದೇ ರಿವೀಲ್, ಈ ಥರ ಆಗ್ತಾ ಇದೆ ನನಗೆ ಅಂತ ಅವಾಗ ಹೇಳ್ಕೊತಾರೆ. ಸೊ ಈ ಥರ ಒಂದು ವೆರಿ ಸ್ಯಾಡ್ಲಿ ನಮ್ಮ ಒಂದು ಸೊಸೈಟಿಲಿ, ನಮ್ಮ ಒಂದು ಸಮಾಜದಲ್ಲಿ ಆ ಒಂದು ಫ್ರೀಡಮ್ ಇಲ್ಲ. ಇನ್ನೂ ಬರಬೇಕದು. ಆ ಮಾನಸಿಕ ಒಂದು ವಿಷಯಗಳನ್ನು ಮನಸ್ಸು ಬಿಚ್ಚಿ ಮಾತಾಡೋ ಅಂಥ ಒಂದು ಶಕ್ತಿ ನಮಗೆಲ್ಲ ಬರಬೇಕು. ಅದು ನನ್ನ ಒಂದು ಅನಿಸಿಕೆ.
ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನವನ್ನ ಮೂಡಿಸಿರುವಂಥದ್ದು. ಇಷ್ಟು ದೊಡ್ಡ ಉದ್ಯಮಿ ಯಾಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದೆ. ಡಿಪ್ರೆಷನ್ ಇತ್ತ ಅಥವಾ ಆತಂಕದಲ್ಲಿ ಈ ರೀತಿ ಏನಾದರೂ ಮಾಡಿಕೊಂಡ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ಈ ಒಂದು ಘಟನೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮನೋಶಾಸ್ತ್ರಜ್ಞ ತಜ್ಞರಾದಂತಹ ಡಾಕ್ಟರ್ ಮಾಲಾ ಮುರಳೀಧರ್ ಅವರಿದ್ದಾರೆ. ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ನಮಸ್ತೆ. ಸಿಜೆ ರಾಯ್ ಅವರ ವಿಚಾರ ಗೊತ್ತಾಗಿರುತ್ತೆ. ಈ ರೀತಿಯ ಆತ್ಮಹತ್ಯೆ ಪ್ರಕರಣಗಳು ಯಾಕಾಗುತ್ತೆ? ಏನು ಕಾರಣದಿಂದ ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು? ಏನಕ್ಕಾಗಿ ಈ ಥರ ಆಗುತ್ತೆ ಅಂತ? ನಮಸ್ಕಾರಮ್ಮ. ನಮ್ಮ ಒಂದು ಅನುಭವದಲ್ಲಿ, ಎಕ್ಸ್ಪೀರಿಯನ್ಸಲ್ಲಿ ಆತ್ಮಹತ್ಯೆ ಅಥವಾ ಸ್ಟ್ರೆಸ್, ಮಾನಸಿಕ ದುಗುಡ, ಮಾನಸಿಕ ಒತ್ತಡಗಳು ಒಂದು ವಯಸ್ಸು, ಅಂತಸ್ತು, ಹುದ್ದೆ ನೋಡ್ಕೊಂಡು ಬರಲ್ಲ. ಅಂದರೆ ಅದು ಭಾವನಾತ್ಮಕವಾಗಿ ನಾವು ಯಾವ ರೀತಿ ನಾವು ನಮ್ಮ ಒಂದು ಸ್ಟ್ರೆಂತನ್ನು ಬೆಳೆಸ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ಹತ್ರ ಎಷ್ಟೋ ಜನ ನಮ್ಮ ಕ್ಲಿನಿಕ್ಗೆ, ಹಾಸ್ಪಿಟಲ್ಗೆ ಬರೋ ಒಂದು ಕ್ಲೈಂಟ್ಸು, ಪೇಷಂಟ್ಸ್ ಏನಂತಂದರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ವೆರಿ ಹೈಲಿ ಎಜುಕೇಟೆಡ್. ತುಂಬ ಒಳ್ಳೆ ಹುದ್ದೆಗಳಲ್ಲಿರ್ತಾರೆ, ತುಂಬ ಒಳ್ಳೆ ವಿದ್ಯೆ ಓದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಈ ಡಿಪ್ರೆಷನ್ ಅನ್ನೋದು, ಆ್ಯಂಗ್ಸೈಟಿ ಇರೋದು ಕಾಡ್ತಾ ಇರುತ್ತೆ. ಬಟ್ ಏನು ಅಂದರೆ ತುಂಬ ವೆರಿ ಸ್ಯಾಡ್ಲಿ ಇದು ಹೊರಗಡೆ ಜನಕ್ಕೆ ನಾವು ತೋರ್ಪಡಿಸ್ಕೊಳಲ್ಲ, ಅದು ಕಾಣಿಸಲ್ಲ. ಇವಾಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದರೆ ಹೊರಗಡೆ ಅವ್ರಿಗೆ ಕಾಣುತ್ತೆ, ಏನೋ ಜ್ವರ ಇದೆ ಅಥವಾ ಏನೋ ಕೈಕಾಲು ಮುರಿದಿದೆ, ಏನೋ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಮಾನಸಿಕ ದುಗುಡ ಅಥವಾ ಒತ್ತಡ ಅನ್ನೋದು, ಡಿಪ್ರೆಷನ್ ಆಗಲಿ, ಏನೋ ಒಂದು ಮಾನಸಿಕ ಕಾಯಿಲೆ ಆಗಲಿ, ಸಾಕಷ್ಟು ಒಂದು ತೀವ್ರ ಮಟ್ಟಕ್ಕೆ ಹೋಗೋ ತನಕ ಹೊರಗಡೆ ಗೊತ್ತಾಗಲ್ಲ. ಜನಗಳು ಒಳಗಡೆನೇ ಇಟ್ಕೊಂಡು ಒದ್ದಾಡ್ತಾರೆ, ಒಳಗಡೆನೇ ಅದನ್ನು ಸಪ್ರೆಸ್ ಅಂತ ಹೇಳ್ತೀವಿ, ಒತ್ತಿಡ್ತಾರೆ. ಯಾಕಂದರೆ ಜನಗಳಿಗೆ ಗೊತ್ತಾದರೆ ಏನು ಅಂದ್ಕೊತಾರೆ, ಇದು ಯಾರ ಹತ್ರ ಮಾತಾಡೋಂಗಿಲ್ಲ, ಯಾರ ಹತ್ರ ಹಂಚ್ಕೊಳ್ಳೋಂಗಿಲ್ಲ ಅನ್ನೋದು ಸಾಕಷ್ಟು ನಾವು ಕಂಡು ಬರ್ತೀವಿ. ಫಸ್ಟ್ ಟೈಮ್ ನಮ್ಮ ಥೆರಪಿ ಕ್ಲಿನಿಕ್ಕಿಗೆ ಬಂದಾಗ ಫಸ್ಟ್ ಟೈಮ್ ಅವ್ರು ಮಾತಾಡೋ ಅಂಥ ಒಂದು ಇದಿರುತ್ತೆ. ಅಂದರೆ ದ್ಯಾಟ್ ಈಸ್ ದ ಫಸ್ಟ್ ಟೈಮ್ ದೇ ರಿವೀಲ್, ಈ ಥರ ಆಗ್ತಾ ಇದೆ ನನಗೆ ಅಂತ ಅವಾಗ ಹೇಳ್ಕೊತಾರೆ. ಸೊ ಈ ಥರ ಒಂದು ವೆರಿ ಸ್ಯಾಡ್ಲಿ ನಮ್ಮ ಒಂದು ಸೊಸೈಟಿಲಿ, ನಮ್ಮ ಒಂದು ಸಮಾಜದಲ್ಲಿ ಆ ಒಂದು ಫ್ರೀಡಮ್ ಇಲ್ಲ. ಇನ್ನೂ ಬರಬೇಕದು. ಆ ಮಾನಸಿಕ ಒಂದು ವಿಷಯಗಳನ್ನು ಮನಸ್ಸು ಬಿಚ್ಚಿ ಮಾತಾಡೋ ಅಂಥ ಒಂದು ಶಕ್ತಿ ನಮಗೆಲ್ಲ ಬರಬೇಕು. ಅದು ನನ್ನ ಒಂದು ಅನಿಸಿಕೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನವನ್ನ ಮೂಡಿಸಿರುವಂಥದ್ದು. ಇಷ್ಟು ದೊಡ್ಡ ಉದ್ಯಮಿ ಯಾಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದೆ. ಡಿಪ್ರೆಷನ್ ಇತ್ತ ಅಥವಾ ಆತಂಕದಲ್ಲಿ ಈ ರೀತಿ ಏನಾದರೂ ಮಾಡಿಕೊಂಡ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ಈ ಒಂದು ಘಟನೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮನೋಶಾಸ್ತ್ರಜ್ಞ ತಜ್ಞರಾದಂತಹ ಡಾಕ್ಟರ್ ಮಾಲಾ ಮುರಳೀಧರ್ ಅವರಿದ್ದಾರೆ. ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ನಮಸ್ತೆ. ಸಿಜೆ ರಾಯ್ ಅವರ ವಿಚಾರ ಗೊತ್ತಾಗಿರುತ್ತೆ. ಈ ರೀತಿಯ ಆತ್ಮಹತ್ಯೆ ಪ್ರಕರಣಗಳು ಯಾಕಾಗುತ್ತೆ? ಏನು ಕಾರಣದಿಂದ ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು? ಏನಕ್ಕಾಗಿ ಈ ಥರ ಆಗುತ್ತೆ ಅಂತ? ನಮಸ್ಕಾರಮ್ಮ. ನಮ್ಮ ಒಂದು ಅನುಭವದಲ್ಲಿ, ಎಕ್ಸ್ಪೀರಿಯನ್ಸಲ್ಲಿ ಆತ್ಮಹತ್ಯೆ ಅಥವಾ ಸ್ಟ್ರೆಸ್, ಮಾನಸಿಕ ದುಗುಡ, ಮಾನಸಿಕ ಒತ್ತಡಗಳು ಒಂದು ವಯಸ್ಸು, ಅಂತಸ್ತು, ಹುದ್ದೆ ನೋಡ್ಕೊಂಡು ಬರಲ್ಲ. ಅಂದರೆ ಅದು ಭಾವನಾತ್ಮಕವಾಗಿ ನಾವು ಯಾವ ರೀತಿ ನಾವು ನಮ್ಮ ಒಂದು ಸ್ಟ್ರೆಂತನ್ನು ಬೆಳೆಸ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ಹತ್ರ ಎಷ್ಟೋ ಜನ ನಮ್ಮ ಕ್ಲಿನಿಕ್ಗೆ, ಹಾಸ್ಪಿಟಲ್ಗೆ ಬರೋ ಒಂದು ಕ್ಲೈಂಟ್ಸು, ಪೇಷಂಟ್ಸ್ ಏನಂತಂದರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ವೆರಿ ಹೈಲಿ ಎಜುಕೇಟೆಡ್. ತುಂಬ ಒಳ್ಳೆ ಹುದ್ದೆಗಳಲ್ಲಿರ್ತಾರೆ, ತುಂಬ ಒಳ್ಳೆ ವಿದ್ಯೆ ಓದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಈ ಡಿಪ್ರೆಷನ್ ಅನ್ನೋದು, ಆ್ಯಂಗ್ಸೈಟಿ ಇರೋದು ಕಾಡ್ತಾ ಇರುತ್ತೆ. ಬಟ್ ಏನು ಅಂದರೆ ತುಂಬ ವೆರಿ ಸ್ಯಾಡ್ಲಿ ಇದು ಹೊರಗಡೆ ಜನಕ್ಕೆ ನಾವು ತೋರ್ಪಡಿಸ್ಕೊಳಲ್ಲ, ಅದು ಕಾಣಿಸಲ್ಲ. ಇವಾಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದರೆ ಹೊರಗಡೆ ಅವ್ರಿಗೆ ಕಾಣುತ್ತೆ, ಏನೋ ಜ್ವರ ಇದೆ ಅಥವಾ ಏನೋ ಕೈಕಾಲು ಮುರಿದಿದೆ, ಏನೋ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಮಾನಸಿಕ ದುಗುಡ ಅಥವಾ ಒತ್ತಡ ಅನ್ನೋದು, ಡಿಪ್ರೆಷನ್ ಆಗಲಿ, ಏನೋ ಒಂದು ಮಾನಸಿಕ ಕಾಯಿಲೆ ಆಗಲಿ, ಸಾಕಷ್ಟು ಒಂದು ತೀವ್ರ ಮಟ್ಟಕ್ಕೆ ಹೋಗೋ ತನಕ ಹೊರಗಡೆ ಗೊತ್ತಾಗಲ್ಲ. ಜನಗಳು ಒಳಗಡೆನೇ ಇಟ್ಕೊಂಡು ಒದ್ದಾಡ್ತಾರೆ, ಒಳಗಡೆನೇ ಅದನ್ನು ಸಪ್ರೆಸ್ ಅಂತ ಹೇಳ್ತೀವಿ, ಒತ್ತಿಡ್ತಾರೆ. ಯಾಕಂದರೆ ಜನಗಳಿಗೆ ಗೊತ್ತಾದರೆ ಏನು ಅಂದ್ಕೊತಾರೆ, ಇದು ಯಾರ ಹತ್ರ ಮಾತಾಡೋಂಗಿಲ್ಲ, ಯಾರ ಹತ್ರ ಹಂಚ್ಕೊಳ್ಳೋಂಗಿಲ್ಲ ಅನ್ನೋದು ಸಾಕಷ್ಟು ನಾವು ಕಂಡು ಬರ್ತೀವಿ. ಫಸ್ಟ್ ಟೈಮ್ ನಮ್ಮ ಥೆರಪಿ ಕ್ಲಿನಿಕ್ಕಿಗೆ ಬಂದಾಗ ಫಸ್ಟ್ ಟೈಮ್ ಅವ್ರು ಮಾತಾಡೋ ಅಂಥ ಒಂದು ಇದಿರುತ್ತೆ. ಅಂದರೆ ದ್ಯಾಟ್ ಈಸ್ ದ ಫಸ್ಟ್ ಟೈಮ್ ದೇ ರಿವೀಲ್, ಈ ಥರ ಆಗ್ತಾ ಇದೆ ನನಗೆ ಅಂತ ಅವಾಗ ಹೇಳ್ಕೊತಾರೆ. ಸೊ ಈ ಥರ ಒಂದು ವೆರಿ ಸ್ಯಾಡ್ಲಿ ನಮ್ಮ ಒಂದು ಸೊಸೈಟಿಲಿ, ನಮ್ಮ ಒಂದು ಸಮಾಜದಲ್ಲಿ ಆ ಒಂದು ಫ್ರೀಡಮ್ ಇಲ್ಲ.
ಇನ್ನೂ ಬರಬೇಕದು. ಆ ಮಾನಸಿಕ ಒಂದು ವಿಷಯಗಳನ್ನು ಮನಸ್ಸು ಬಿಚ್ಚಿ ಮಾತಾಡೋ ಅಂಥ ಒಂದು ಶಕ್ತಿ ನಮಗೆಲ್ಲ ಬರಬೇಕು. ಅದು ನನ್ನ ಒಂದು ಅನಿಸಿಕೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.